ಹಾವೇರಿಯಲ್ಲಿ ಸ್ವಾತಿ ಹತ್ಯೆಯನ್ನ ಖಂಡಿಸಿ ಈಗ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಹಾವೇರಿಯಲ್ಲಿ ರಾಣೆಬೆನ್ನೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೀತಾ ಇರೋದು. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ನಗರದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಜೊತೆಗೆ ಎಬಿವಿಪಿ ಕಾರ್ಯಕರ್ತರು ಬೃಹತ್ ಮೆರವಣಿಗೆಯನ್ನ ಮಾಡಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸ್ವಾತಿ ಹತ್ಯೆಯನ್ನ ಮಾಡಿದ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಬಸ್ ನಿಲ್ದಾಣದ ಮುಂದೆ ಆಕ್ರೋಶವನ್ನು ವಿದ್ಯಾರ್ಥಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನ ಮಾಸೂರು ಗ್ರಾಮದಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಹಿಂದೂ ಯುವತಿ ಸ್ವಾತಿ ಹತ್ಯೆ ಖಂಡಿಸಿ ಇವತ್ತು ಜಿಲ್ಲೆಯಾದ್ಯಂತ ಬೃಹತ್ ಪ್ರತಿಭಟನೆ ಮಾಡಲಾಗ್ತದೆ. ಅವಳ ಸ್ನೇಹಿತೆ ನಮ್ಮ ಜೊತೆಗಿದ್ದಾಳೆ, ಅವರನ್ನ ಮಾತಾಡ್ಸೋಣ. ಅಮ್ಮ, ನಿಮಗೆ ಯಾವಾಗ ಪರಿಚಯ ಆಗಿತ್ತು? ಈ ಘಟನೆ ನಿಮ್ಗೆ ನೋಡಿದಾಗ ಏನು ಅನಿಸ್ತು? ಸರ್, ನಂಗೆ ಅವಳು 5 ವರ್ಷದಿಂದ ಪರಿಚಯ. ನಾವು ಒಂದು ಕಾರ್ಯಕ್ರಮ, ಹಿಂದೂ ಕಾರ್ಯಕ್ರಮದಲ್ಲಿ ನಾನು ಇದ್ದಾಗ ಅವಳು ನನ್ನ ಹತ್ರ ಬಂದು, ಅಕ್ಕ ನನಗೆ ನೀನಂದ್ರೆ ಇಷ್ಟ, ನಾನು ಇಂಥರ ಆಗಬೇಕು ಅಂತ ಅವತ್ತಿಂದ ಪರಿಚಯ ಆಗಿದ್ದು. ಫೋನ್ ನಂಬರ್ ಎಲ್ಲ ತೊಗೊಂಡು ಚೆನ್ನಾಗೇ ಇದ್ವಿ. ಪ್ರತಿಯೊಂದು ಯಾವುದೇ ಒಂದು ಕಾರ್ಯಕ್ರಮ ಆದರೂ ಅವಳು ಬರ್ತಾ ಇದ್ಲು. ಹಿಂದೂ ಸಂಘಟನೆ ದುರ್ಗಾದೌಡ್ ಆಗಿರ್ಬೋದು, ಬಜರಂಗ ದಳದ ಯಾವುದೇ ಒಂದು ಕಾರ್ಯಕ್ರಮ, ಗಣೇಶನ ಇಡೋದ್ರಿಂದ ಹಿಡಿದು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಅವಳು ಬರ್ತಾ ಇದ್ಲು. ಅವಳು ಕೊನೆಗೆ ಸಾವನ್ನಪ್ಪಿದಾಗ ಕೂಡ ಕೇಸರಿ ಟವಲ್ನಲ್ಲೇ ಅವಳನ್ನು ಊರ್ಲಾಕಿ ಆ ಫೋಟೋ ನೋಡಿದಾಗ ಏನು ಅನ್ನಿಸ್ತು? ಅದೇ ಸರ್, ಅವಳು ಪ್ರತಿ ಸರಿನೂ ಶಾಲ್ ಆಗ್ತಾ ಇದ್ಲು. ಏನೋ ಇಲ್ಲಿ ಊರಿಂದ ಊರಿಗೆ ಹೋಗ್ಬೇಕಾದ್ರೂ ಅವಳು ಶಾಲ್ ಬ್ಯಾಗಲ್ಲೇ ಇರೋದು ಸರ್, ಯಾವಾಗಲೂ ಹಾಕೊಳ್ತಾ ಇದ್ಲು, ಹೋಗ್ತಿದ್ಲು. ಬಟ್ ಇತ್ತೀಚೆಗೆ ಅವಳು ಸ್ವಲ್ಪ ಕಡಿಮೆ ಮಾಡಿದ್ಲು. ಅಂದರೆ ಎಕ್ಸಾಮ್ ಇದೆ ಅಂತ ಹೇಳಿ ಕಡಿಮೆ ಮಾಡಿದ್ಲು, ಬರ್ತಿರ್ಲಿಲ್ಲ. ಆಮೇಲೆ ನಾನು ಊರಲ್ಲಿ ಇರಲಿಲ್ಲ ಸರ್, ಹಾಗಾಗಿ ಅವಳು ಸ್ವಲ್ಪ ಕಾಂಟ್ಯಾಕ್ಟ್ ಕಡಿಮೆ ಇತ್ತು. ಅವಳನ್ನ ಅದೇ ಕೇಸರಿ ಶಾಲ್ ಹಾಕೊಳ್ಳೋ, ಕೇಸರಿ ಶಾಲಿಂದನೇ ಸಾಯಿಸಿದ್ದಾರೆ. ಅದೆಷ್ಟರ ಮಟ್ಟಿಗೆ ಅವ್ರಿಗೆ ಸಾಯಿಸ್ಬೇಕು ಅನ್ನೋ ರೈಟ್ಸ್ ಯಾರು ಕೊಟ್ಟರು? ಒಂದು ಜೀವನ ಉಳಿಸೋ ನಮಗೆ ರೈಟ್ಸ್ ಇದೆ ಹೊರತು ಜೀವ ಕಳಿಯೋ ರೈಟ್ಸ್ ಇಲ್ಲ. ನಮ್ಮ ಹಿಂದುತ್ವ ಇಷ್ಟು ಜನ ಇದ್ದಾರೆ, ಇಷ್ಟು ಹುಡುಗರು ಇದ್ದಾರೆ, ಎಲ್ಲರೂ ಪ್ರೀತಿ ಮಾಡಿದ್ದಾರೆ, ಯಾರನ್ನೂ ಸಾಯಿಸಿಲ್ಲ. ಇದು ಹೆಂಗಾಗಿದೆ ಅಂದರೆ ಅವಳನ್ನ ಬೇಕು ಅಂತಲೇ ಸಾಯಿಸ್ದಂಗಿದೆ ಸರ್, ಬೇಕು ಅಂತ. ಯಾಕಂದರೆ ಅವಳು ಬೋಲ್ಡ್ ಆಗಿದ್ದು, ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ತಿದ್ಲು. ಅಣ್ಣ ಅಂತ ಹೋರಿ ಹಬ್ಬದ ಕ್ರೇಜ್ ಜಾಸ್ತಿ ಇತ್ತು ಸರ್. ಪ್ರತಿಯೊಂದು ಹೋರಿ ಹಬ್ಬಕ್ಕೂ ಒಂದು ಹುಡುಗಿ ಅಂತಲೂ ನೋಡ್ತಿರಲಿಲ್ಲ, ಹಂಗೆ ಹೋಗೋಳು. ಎಲ್ಲ ಹೋರಿ ಜೊತೆಗೆ ಫೋಟೋ ತೆಗೆಸ್ಕೋಬೇಕು, ಹೋಗ್ಬೇಕು, ಪ್ರತಿಯೊಂದು ಇತ್ತು ಸರ್. ಬಟ್ ಈ ಥರ ಯಾಕೆ ಗೊತ್ತಿಲ್ಲ ಸರ್. ಏನು ಈಗ 3 ಮಂದಿ ಅರೆಸ್ಟ್ ಮಾಡಿದ್ದಾರೆ, ಏನು ಆಗ್ರಹ ಮಾಡ್ತಾರೆ ಸರ್? ಏನಿಲ್ಲ ಸರ್, ಅವರು ಗಲ್ಲು ಶಿಕ್ಷೆ ಆಗ್ಬೇಕು ಸರ್. ಗಲ್ಲು ಶಿಕ್ಷೆ ಆಗ್ಬೇಕಿಲ್ಲ, ನಮ್ಗೆ ಕೊಟ್ಬಿಡಿ ಸರ್. ನಾವು ರೋಡಲ್ಲಿ ಇದೇ ಊರಲ್ಲೇ, ಅವಳು ಇದೇ ಊರಲ್ಲ ಹುಟ್ಟಿರೋದು, ಇದೇ ಊರಲ್ಲೇ ಅವ್ರನ್ನ ಸುಟ್ಟಾಕ್ಬಿಡ್ತೀವಿ ಸರ್. ಒಂದ್ಸರಿ ಯಾರನ್ನಾರ ಸುಟ್ಟರೆ ಅವ್ರು ಇನ್ನೊಂದ್ಸರಿ ಯಾರನ್ನೂ ಹೆಣ್ಮಕ್ಳು, ಅವ್ರ ಮನೆ ಹೆಣ್ಮಕ್ಳು ಮುಟ್ಟೋಕ್ಕೂ ಅವ್ರು ಯೋಚನೆ ಮಾಡಬೇಕು. ಅದೇ ಮುಸ್ಲಿಮ್ ಅವರು ಅವ್ರ ಮನೆ ಹೆಣ್ಮಕ್ಳು ಮುಟ್ಟೋಕ್ಕೂ ಅವ್ರು ಯೋಚನೆ ಮಾಡಬೇಕು.